ಇದು ನೆಕ್ಸ್ಟ್ ಟೈಮ್ ಆ ಹಣ್ಣು ನೋಡಿದಾಗ ಅದು ಹೆಂಗಿದೆ ನಂಗೆ ಗೊತ್ತು, ಅದೇನು ಬೇಡ ಬಾ, ಇಲ್ಲ ಅದು ಬೇಕು ತಗೋ. ಚೆನ್ನಾಗಿದೆ, ವಿಯರ್ಡ್ ಆಗಿದೆ. ವೆಯ್ಟ್ ಗೇನ್ಗೆ ಎದ್ರುಕೊಂಡು ಮ್ಯಾಂಗೋಸ್ನ ಎಂಜಾಯ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಎಂಜಾಯ್ ಮಾಡಿ. ಇದೊಂದು ಪ್ಲ್ಯಾನಿಂಗ್, ಫ್ರೂಟ್ಸ್ ಪ್ಲ್ಯಾನಿಂಗ್ ಯಾವ ಥರ ಮಾಡ್ಕೋಬೋದು. ಯಾವಾಗಲೂ ಎಕ್ಸಾಟಿಕ್ ಫ್ರೂಟ್ಸೇ ತಿನ್ನಬೇಕಾ, ನಮ್ಮ ನಾರ್ಮಲ್ ಫ್ರೂಟ್ಸ್ ತಿನ್ನೋಕ್ಕಾಗಲ್ವಾ? ಎರಡು ಹಣ್ಣಿಗೆ 64 ರೂಪಾಯಿ 64 ಪೈಸಾ. ಒಳ್ಳೆ ಸ್ಟಾಕ್. ಒಟ್ಟಿಗೆ 8 kg 10 kg ಆರ್ಡ್ರ್ ಮಾಡಿಬಿಡೋದು. ಹೌದು ಬಿಡ್ಸಕ್ಕ. ಅಯ್ಯೋ ಅಂತ ದ ಮೋಸ್ಟ್ ಅಂಡರ್ ರೇಟೆಡ್ ಹಣ್ಣು ಅಂದರೆ ಸೀಬೆಕಾಯಿನೇ. ಒಂದು ಸತಿನೂ ನಾನು ತಿಂತಿಲ್ಲ, ಟೇಸ್ಟ್ ನೋಡಿಲ್ಲ. ಸೊ ಐ ವಾಂಟ್ ಟು ರಿಯಲಿ ಟ್ರೈ ದಿಸ್. ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸು ಪ್ರೀತಿ. ಏನು ಗೊತ್ತಾ ಗೈಸ್, ಇವತ್ತು ನಾನು ಆಗಲೇ ಹೇಳಿದ್ದಲ್ವಾ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ. ನಾನು ಹೋಗ್ಬಿಟ್ಟು ಫ್ರೂಟ್ಸ್ ತೊಗೊಬಂದಿದ್ದೀನಿ. ನಾನು ಯಾವ ಥರ ಫ್ರೂಟ್ಸ್ನ ಪ್ಲ್ಯಾನ್ ಮಾಡ್ತೀನಿ, ಎಷ್ಟು ತೊಗೊಂಬರ್ತೀನಿ ಆ್ಯಂಡ್ ಎಷ್ಟು ದಿನಕ್ಕೆ ಪ್ಲ್ಯಾನ್ ಮಾಡಿ ತೊಗೊಂಬರ್ತೀನಿ, ನಾನು ಆ್ಯಕ್ಚುಲಾಗಿ ಸ್ಟ್ರಾಬೆರೀಸು ಬ್ಲೂಬೆರೀಸೇ ತೊಗೊಬಂದು ಇಟ್ಕೊತೀನ, ಇಲ್ಲ ಬೇರೆ ಬೇರೆ ಥರ ಹಣ್ಣುಗಳು ತಿಂತೀನ, ಯಾವ ಥರ ಫ್ರೂಟ್ಸು ನಾನು ಡಯಟಲ್ಲಿ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಒಂದು ಮಿಸ್ಸಿಂಗ್ ಏನಂತ ಹೇಳಿದ್ರೆ, ನಾನು ಯೂಶ್ವಲಾಗಿ ಸೀಸನಲ್ ಫ್ರೂಟ್ಸ್ ಯಾವಾಗಲೂ ಇಡ್ತೀನಿ, ಬಟ್ ಈ ಸತಿ ಜಾಸ್ತಿ ಮ್ಯಾಂಗೋ ತಿಂದಿದ್ವಿ, ಅದಕ್ಕೆ ಇದೊಂದು ವಾರ ಮ್ಯಾಂಗೋ ಬೇಡ ಅಂತ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ ನನ್ನ ಪ್ಲ್ಯಾನಿಂಗ್ ಪ್ರಕಾರ ಎಷ್ಟು ಕಾಸ್ಟ್ ಆಯಿತು ನನ್ನ ಫ್ರೂಟ್ಸ್ಗೆ ಪರ್ ವೀಕ್ ಅಥವಾ 10 ಡೇಸ್ಗೆ ನಾನು ಎಷ್ಟು ದುಡ್ಡು ಖರ್ಚು ಮಾಡ್ತೀನಿ ಅಂತ ಲೆಕ್ಕ ಹಾಕೋಣ ಇವತ್ತು. ಆ್ಯಂಡ್ ಯಾವ ಥರ ಕಾಂಬಿನೇಷನ್ ಫ್ರೂಟ್ಸ್ನ ನಾನು ತರ್ತೀನಿ ಅಂತಲೂ ತೋರಿಸ್ತೀನಿ. ಕೆಲವು ಹಣ್ಣುಗಳು ನಾನು ಸಿಂಗಲ್ ಐಟಮ್ಸ್ ತರ್ತೀನಿ, ಕೆಲವು ಜಾಸ್ತಿ ತೊಗೊಬರ್ತೀನಿ, ಕೆಲವು ಮಿಡ್ ರೇಂಜಲ್ಲಿ ತರ್ತೀನಿ. ಓಕೆ, ಸೊ ಆ ಥರದ್ರಲ್ಲಿ ಇದು ಒಂದು, ದಿಸ್ ಈಸ್ 104 rupees ಫಾರ್ ಅ ಸಿಂಗಲ್ ಹಣ್ಣು. ಆಯಿತಾ? ಸೊ ಯಾವ ಹಣ್ಣಪ್ಪ ಇದು 104 rupees ಒಂದು ಹಣ್ಣಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಯೋಚನೆ ಮಾಡ್ತಾಯಿದ್ದೀನಿ. ಪೊಮೊಗ್ರಾನೇಟ್. ಆಯಿತಾ? ಸೊ ಇದು ಹತ್ತತ್ರ 1/4 kg ಮೇಲಿದೆ. ಆಯಿತಾ? ಈ ಪೊಮೊಗ್ರಾನೇಟ್ ಯೂಶ್ವಲಾಗಿ ನಮ್ಮ ಮನೇಲಿ ಜಾಸ್ತಿ ಯಾರೂ ತಿನ್ನಲ್ಲ. ನನ್ನ ಮಗಳು ಸೀಡ್ಸ್ ಎಲ್ಲನೂ ತೊಗೊಬಂದು ಏನದು ಬಿಡಿಸಿ ಹಂಗಂಗೆ ತಿಂತಾಳೆ. ಆವಾಗ ಎಲ್ಲ ಜ್ಯೂಸ್ ಎಲ್ಲ ತೊಗೋತಾಳೆ, ಸೀಡ್ಸೆಲ್ಲ ಎಸಿತಾಳೆ. ಇನ್ನು ನನ್ನ ಹಸ್ಬೆಂಡ್ ಅಂತೂ ಪೊಮೊಗ್ರಾನೇಟ್ ಕಂಡ್ರಾಗಲ್ಲ, ಸೊ ಅವರು ಜಾಸ್ತಿ ತಿನ್ನಲ್ಲ. ಇದನ್ನ ನಾನು ಸಾಲಡ್ಸಲ್ಲಿ, ಬೆಳಗ್ಗೆ ಸ್ಮೂದೀಸಲ್ಲಿ ಅಥವಾ ಇದು ಓಟ್ಸ್ ಬೌಲಲ್ಲಿ, ಮ್ಯೂಸ್ಲಿ ಬೌಲಲ್ಲಿ ಹಾಕೋಕ್ಕೆ ಅಂತ ತಂದಿರೋದು, ಇಲ್ಲ ಸ್ಪ್ರೌಟ್ಸಲ್ಲಿ ಹಾಕೋಕ್ಕೆ ಅಂತ. ಇಷ್ಟೇ ಯೂಸ್ ಮಾಡೋದು, ಜಾಸ್ತಿನ ಕ್ವಾಂಟಿಟಿಯಲ್ಲಿ ತಿನ್ನಲ್ಲ. ಸೊ ನಮಗಿದು ಜಾಸ್ತಿ ಬೇಕಾಗಿಲ್ಲ, ಒಂದು ಸಾಕು. ಆ್ಯಂಡ್ ಇಟ್ ಇಸ್ ಕ್ವೈಟ್ ಕಾಸ್ಟ್ಲಿ ಆಸ್ ವೆಲ್ ಅಲ್ವಾ? ಸೊ ನಾನು ಇದಕ್ಕೆ ಪೇ ಮಾಡಿರೋದು 104 rupees ಫಾರ್ 376 grams. ಸೊ ಇದು ಸಿಂಗಲ್ ತೊಗೊಳ್ಳೋ ಪ್ರಾಡಕ್ಟ್. ಆ್ಯಂಡ್ ಇದು ಬಂದು ಒನ್ ಆಫ್ ದಿ ಎಕ್ಸಾಟಿಕ್. ಆಯಿತಾ? ಇದಕ್ಕೆ ನಾನು ಪೇ ಮಾಡಿರೋದು 174 rupees. ಆಯಿತಾ? ಸೊ ದಿಸ್ ಇಸ್ ಡ್ರ್ಯಾಗನ್ ಫ್ರೂಟಲ್ಲಿ ವೈಟ್ ಆ್ಯಂಡ್ ರೆಡ್ ಬರುತ್ತಲ್ವ, ನನಗೆ ರೆಡ್ ಜಾಸ್ತಿ ಇಷ್ಟ, ಅದಕ್ಕೆ ಅಂತ ನಾನು ರೆಡ್ ತೊಗೊಬಂದಿದ್ದೀನಿ. ಸೊ ನಾನು ಕಾಂಬಿನೇಷನ್ಸ್ ಯಾವ ಥರ ಮಾಡ್ತೀನಿ ಅಂದರೆ ಎಕ್ಸಾಟಿಕ್ ಪ್ಲಸ್ ರೀಜನಲ್ ಪ್ಲಸ್ ಸೀಸನಲ್ ಪ್ಲಸ್ ಹೊಸ ಥರದ್ದು ನಾನೇನು ಟೇಸ್ಟ್ ಮಾಡಿರಲ್ಲ ಆ ಥರ ಡಿಫ್ರೆಂಟ್ ಕಾಂಬಿನೇಷನ್ಸ್ ಮಾಡ್ತೀನಿ. ಐ ಥಿಂಕ್ ಐ ಶುಡ್ ಶೋ ಮೈ ಬ್ಯಾಸ್ಕೆಟ್ ಡಬ್ಬ. ನಾನು ಒಂದು ಪೊಮೊಗ್ರಾನೇಟು, 2 ಡ್ರ್ಯಾಗನ್ ಫ್ರೂಟ್ ಆಯಿತು. ನೆಕ್ಸ್ಟ್ ಏನಿದೆ? ದಿಸ್ ಈಸ್ ಅಗೇನ್ ಇಂಪೋರ್ಟೆಡ್ ಕಿತ್ತಳೆ ಹಣ್ಣು. ಆಯಿತಾ? ಆದರೆ ಇದು ಸ್ವಲ್ಪ ಜಾಸ್ತಿ ತಂದಿದ್ದೀನಿ, 1/4 kg ಇದೆ ಇದು. ಆ್ಯಂಡ್ ಇಟ್ ಕಾಸ್ಟೆಡ್ ಮೀ ಅರೌಂಡ್ 239 rupees. ಆಯಿತಾ? ಇಲ್ಲಿ ನೋಡಿ ಹೆಂಗಿದೆ, ಚಿಕ್ಕ ಕಿತ್ತಳೆ ಹಣ್ಣು. ದ ರೀಸನ್ ವೈ ಐ ಗೆಟ್ ದಿಸ್ ಇಸ್, ಒಂದು ತುಂಬ ಸ್ವೀಟಾಗಿರುತ್ತೆ, ಸೊ ವೇಸ್ಟ್ ಆಗೋಲ್ಲ. ಏನದು ಚಿಕ್ಕದಿರೋ ಮನೇಲಿರೋರು ಎಲ್ಲರೂ ತಿಂತಾರೆ. ಆಯಿತಾ? ದೊಡ್ಡ ತಂದರೆ ಯಾರೂ ತಿನ್ನಲ್ಲ, ಎತ್ಕೊಳ್ಳೋದಿಲ್ಲ, ಅವ್ನು ಫುಲ್ ಖಾಲಿನೂ ಮಾಡಲ್ಲ, ವೇಸ್ಟ್ ಮಾಡ್ತಾರೆ. ಸೊ ನಾನು ಚಿಕ್ಕದು ತರ್ತೀನಿ, ಸೊ ದಟ್ ಮನೇಲಿರೋರು ಎಲ್ಲರೂ ಖಾಲಿ ಮಾಡ್ತಾರೆ ಅಂತ. ಓಕೆನಾ? ಆ್ಯಂಡ್ ಇದು ನನಗೆ ಎವ್ರಿ ಸಿಂಗಲ್ ಡೇ ಒಂದು ಅಂದ್ರೂ ನನಗೊಂದು, ನನ್ನ ಹಸ್ಬೆಂಡ್ಗೊಂದು, ನನ್ನ ಮಗಳಿಗೊಂದು, ಆ ಥರ ಡಿವೈಡ್ ಮಾಡಿದ್ರು ಕೂಡ ನಮಗೆ ಸುಮಾರು ದಿನ ಬರುತ್ತೆ. ಇದು 3, 6 ಒಂದು 5ರಿಂದ 6 ದಿನವರೆಗೂ ಬಂದೇ ಬರುತ್ತೆ. ಆ್ಯಂಡ್ ಇಲ್ಲಿ ಟರಾನ್ ಇದೇನು ದಿಸ್ ಅಗೇನ್ ಈ ಥರ ಸಿಂಗಲ್ ಪ್ರಾಡಕ್ಟ್ಸ್ ತೊಗೊಂಡಿರೋದಲ್ಲ ಹೊಸ ಟ್ರಯಲ್ ಅಂತಲೇ ಅರ್ಥ. ಇದು 49 rupees ಕೊಟ್ಟಿದ್ದೀನಿ ನಾನು ಒಂದು ಸಿಂಗಲ್ ಪೀಸ್ಗೆ. ಪರ್ kg ಇದು 399 rupees. ಆಯಿತಾ? ಸೊ ದಿಸ್ ಈಸ್ ಮ್ಯಾಂಗೋಸ್ಟೀನ್. ದೇವ್ರಣೆಗೂ ಹೆಸರು ಗೊತ್ತಿಲ್ಲ ಕನ್ನಡದಲ್ಲಿ, ಇಂಗ್ಲೀಷಲ್ಲೇ ಓದೋಕೆ ನಂಗೆ ಕಷ್ಟ ಆಗ್ತದೆ. ಬಟ್ ನಾನು ಇದು ನೋಡಿದ್ದೀನಿ, ಇದನ್ನು ಹತ್ತಿ ಹಣ್ಣು ಅಂತ ಇದ್ವಿ, ಬಟ್ ಒಳಗಡೆ ಹೇಗಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಂದು ಸತಿನೂ ನಾನು ತಿಂತಿಲ್ಲ, ಟೇಸ್ಟ್ ನೋಡಿಲ್ಲ. ಸೊ ಐ ವಾಂಟ್ ಟು ರಿಯಲಿ ಟ್ರೈ ದಿಸ್. ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಸದ್ಯಕ್ಕೆ ಇದು ಒಂದೇ ತಂದಿರೋದು. ಇನ್ ಕೇಸ್ ಇದು ಚೆನ್ನಾಗಿದೆ, ಇಟ್ ಇಸ್ ಅ ಹಿಟ್ ಅಂದರೆ ನೆಕ್ಸ್ಟ್ ಟೈಮಿಂದ ಪ್ರಾಬಬ್ಲಿ ಲೈಕ್ ಸೀಸನಲ್ ಅಲ್ಲ ಸಾರಿ ಎಕ್ಸಾಟಿಕ್ ಫ್ರೂಟ್ಸಲ್ಲಿ ಐ ಮೈಟ್ ಗೆಟ್ ದಿಸ್. ಆಯಿತಾ? ನಾನು ಇದರಲ್ಲಿ ಯಾವುದು ಹೆಲ್ತ್ ಬೆನಿಫಿಟ್ಸ್ ಇದನ್ನು ಚೆಕ್ ಮಾಡಿಲ್ಲ, ಬಿಕಾಸ್ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಂಗೆ ಗೊತ್ತಿರೋ ಅಂಥ ಫ್ರೂಟ್ಸಲ್ಲಿ ಇರುತ್ತೆ. ಇದೆಲ್ಲ ಜಸ್ಟ್ ಟೇಸ್ಟ್ ಪರ್ಪಸ್ಗೆ ಅಂತ ತೊಗೊಳ್ಳೋ ಅಂಥ ಫ್ರೂಟ್ಸು. ಆಯಿತಾ? ನಾಟ್ ಬಿಕಾಸ್ ಆಫ್ ಹೆಲ್ತ್ ಬೆನಿಫಿಟ್ಸ್. ಇದನ್ನ ತಿಂದರೆ ಮಾತ್ರ ಸಣ್ಣ ಆಗ್ತೀವಿ ಆ ಥರದಕ್ಕಲ್ಲ. ದಿಸ್ ಇಸ್ ಓನ್ಲಿ ಫಾರ್ ಟೇಸ್ಟ್ ಬೆನಿಫಿಟ್ಸ್, ಅಂದರೆ ಎಕ್ಸ್ಪ್ಲೋರಿಂಗ್ ನ್ಯೂ ಲೈಫ್ ಅಂತಾರಲ್ಲ ಆ ಥರ. ಇದೆರಡು ಎಕ್ಸಾಟಿಕ್ ಇದೆ. ಇದರಲ್ಲಿ 2 ಬಿಲ್ ಇರಬೇಕು, ಬಟ್ ಸೇಮ್ ಹಾಕಿದ್ದಾರೆ ನೋಡ್ರಾ? ಇಲ್ಲ
ಎರಡು ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ರೆಡ್ ಪ್ಲಮ್ ಆಯಿತಾ, ರೆಡ್ ಪ್ಲಮ್. ಸೊ ಈ ರೆಡ್ ಪ್ಲಮ್ಗೆ ನಾನು ಕೊಟ್ಟಿರೋದು ಟೋಟಲಾಗಿ ಎರಡು ಹಣ್ಣಿಗೆ 64 ರೂಪಾಯಿ 64 ಪೈಸಾ ಆಯಿತಾ. ಸೊ ಇದ್ರದ್ದು ಆ್ಯಕ್ಚುಲ್ ರೇಟ್ ಬಂದ್ಬಿಟ್ಟು 400 ರೂಪಾಯಿ ಪರ್ kg. ಓಕೆ, ಅದಕ್ಕೆ ನಾನು ಎರಡೇ ತೊಗೊಂಡಿರೋದು. ಸೊ ಪ್ಲಮ್. ನೆಕ್ಸ್ಟ್ ಬಂದು ಲೆಟ್ಸ್ ಚೆಕ್. ಹಾಂ, ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಆಯಿತಾ. ನಾರ್ಮಲ್ ಆ್ಯಪಲು ಬಟ್ ಗ್ರೀನ್ ಕಲರ್ ಇರುತ್ತೆ ಆಯಿತಾ. ಇದಕ್ಕೆ ಏನಂತಾರೆ, ಆ್ಯಪಲ್ ಗ್ರೀನ್ ಅಷ್ಟೇ. ಓಕೆ, ಸೊ ಇದು ಗ್ರೀನ್ ಇರುತ್ತೆ. ನಾನು ದುಬೈಯಲ್ಲಿರಬೇಕಾದ್ರೆ ನಾನು ಹಿಲ್ಟನ್ ಹೋಟ್ಲಲ್ಲಿ ಸ್ಟೇ ಆಗಿದ್ದೆ. ಅಲ್ಲಿ ಎವ್ರಿ ಸಿಂಗಲ್ ಡೇ ಆ್ಯಪಲ್ಸ್ ಇಟ್ಟಿರೋರು ಬ್ರೇಕ್ಫಾಸ್ಟಲ್ಲಿ. ಎಷ್ಟು ಬೇಕಾದ್ರೂ ತಿನ್ಬೋದಾಗಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ಲಿಮಿಟೆಡ್ ಇತ್ತು ಆಯಿತಾ, ಬಫೆಟ್ ಸಿಸ್ಟಮಲ್ಲಿ. ಈ ಆ್ಯಪಲ್ ಗ್ರೀನ್ ಆ್ಯಪಲ್ ತಿನ್ನುವೆ, ನಂಗೆ ಸಖತ್ ಇಷ್ಟ ಆಗೋದು. ಸೊ ಇವಾಗ ಹೋದಾಗೆಲ್ಲ ನಾನು ಮ್ಯಾಂಡೇಟ್ರಿಯಾಗಿ ಆ್ಯಪಲ್ ತರ್ತೀನಿ ಆ್ಯಂಡ್ ಜಾಸ್ತಿ ತರೋಲ್ಲ. ಈ ಆ್ಯಪಲ್ ಅಂತೂ ಫುಲ್ ಲೆಕ್ಕಾಚಾರ, 4. ಇದು ಎಷ್ಟು kg ಅಂತ ನೋಡೋಲ್ಲ, 4 ಪೀಸು. ಅದ್ರ ಮೇಲೆ ಎಷ್ಟು ಗ್ರಾಮ್ ಮೇಲೆ ಕೆಳಗೆ ಇದ್ದರೂ ನಂಗೆ ಓಕೆ ಇದೆ, ಬಟ್ 4 ಆ್ಯಪಲ್ ಇರಲೇಬೇಕು. ಆ್ಯಂಡ್ ಇದು kg ಬಂದು 360 ರೂಪೀಸ್ ಪರ್ kg. ನಾನು ತೊಗೊಂಡಿರೋದು ಇದು ಫಸ್ಟ್ ಲೆಟರ್ ಎಲ್ಲದರಲ್ಲೂ ಹೋಗ್ಬಿಟ್ಟಿದೆ ನನಗೆ. ಹತ್ತಿರ 3/4 kg ಬಂದಿದೆ, ಅದಕ್ಕೆ ಅರ್ಧ kg ಲೆವೆಲಲ್ಲಿ ಬಂದಿದೆ. 203 ರೂಪೀಸ್ ಪೇ ಮಾಡಿದ್ದೀನಿ 4 ಆ್ಯಪಲ್ಗೆ. 203 ಅಪ್ರಾಕ್ಸಿಮೇಟ್ಲಿ ಒಂದು ಆ್ಯಪಲ್ಗೆ 50 ರೂಪಾಯಿ ಬಿತ್ತು. ಇದು ಸ್ವಲ್ಪ ಮೈಲ್ಡಾಗಿ ಹುಳಿ ಇರುತ್ತೆ, ಅಂದರೆ ಹುಳಿ ಆ್ಯಂಡ್ ಕ್ರಿಸ್ಪಿ ಆಗಿರುತ್ತೆ. ಓಕೆ, ಇದು ನನ್ನ ಮಗಳು ಫೇವ್ರೇಟು, ನಾರ್ಮಲ್ ರೆಡ್ ಕಲರ್ ಆ್ಯಪಲು. ಓಕೆನಾ, ಇದು ಆದರೆ ಈ ಥರ ಶೈನಿರೋ ಆ್ಯಪಲ್ ನಾವು ತೊಗೊಳ್ಳೋದು, ಬಿಕಾಸ್ ನನ್ನ ಮಗಳಿಗೆ ಸಖತ್ ಇಷ್ಟ ಈ ಥರ ಶೈನಿರೋ ಆ್ಯಪಲು. ಒಳಗಡೆ ಕ್ರಿಸ್ಪಿಯಾಗಿರಬೇಕು, ಮರಳು ಥರ ಅವಳು ತಿನ್ನಲ್ಲ. ಆ್ಯಂಡ್ ಅವಳು ಗ್ರೀನ್ ಆ್ಯಪಲ್ ತಿನ್ನಲ್ಲ, ಸ್ವಲ್ಪ ಹುಳಿ ಅಲ್ವಾ, ಅದಕ್ಕೆ ಅವಳು ತಿನ್ನಲ್ಲ. ನನ್ನ ಮಗಳಿಗೋಸ್ಕರ ಅಗೇನ್ ಇದು ಲೆಕ್ಕಾಚಾರ, 4 ಗ್ರೀನ್ ಆ್ಯಪಲ್ ತೊಗೊಂಡ್ರೆ 4 ರೆಡ್ ಆ್ಯಪಲ್ ತೊಗೋತೀನಿ. ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ, ಟ್ರಸ್ಟಿಂಗ್ ಇಟ್ ಅಷ್ಟೇ ಆಯಿತಾ. ಸೊ 8 ಆ್ಯಪಲು ಡಿಫ್ರೆಂಟಾಗಿ. ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಗೊತ್ತಾ, ಇದು 350 ರೂಪಾಯಿನೇ kg. ಆ್ಯಂಡ್ ನಾನು 228 ರೂಪೀಸ್ ಪೇ ಮಾಡಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಕಮಿಂಗ್ ಟು ಅನದರ್ ಫ್ರೂಟ್. ಇದು ಬಿಚ್ಚೋದೇ ಕಷ್ಟ, ಗುವಾವಾ ಬೇಕ್. ಸೊ ಸೀಬೆಕಾಯಿ ಇದಂತೂ ನಮ್ಮ ಅತ್ತೆ ತೊಗೊಂಡ್ರು, ತಗೋ ತುಂಬ ಒಳ್ಳೆಯದು, ಕಮ್ಮಿ ರೇಟ್ ಇದೆ ಅಂತ. ಸೊ ಇದು kgಗೆ 139 ರೂಪೀಸ್ ಇತ್ತು ಅಷ್ಟೇ. ಬಟ್ ನನಗನ್ಸೋ ಪ್ರಕಾರ ಅವ್ರು 110 ಹೇಳಿದ್ರು. ಐ ಡೋಂಟ್ ನೋ ವೈ 139 ಹಾಕಿದ್ದಾರೆ. ನನ್ನ ಹಸ್ಬೆಂಡ್ ಬಿಲ್ ಮಾಡಿಸಿದ್ದು. ಸೊ ಇಲ್ಲಿ ಗುವಾವ ಆಯಿತಾ. ಈ ಸೀಬೆಕಾಯಿಗಳು ಇದು ನಮ್ಮ ಅತ್ತೆ ಕ್ಯಾಲ್ಕುಲೇಷನ್. ಆ್ಯಕ್ಚುಲಿ ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡೇ ಇಲ್ಲ. ಅವ್ರು ತೊಗೊಂಡಿರೋದು 1/4 kg ತೊಗೊಂಡಿದ್ದಾರೆ. ಸೊ 228 ರೂಪೀಸ್ 52 ಪೈಸಾ ನಾನು ಪೇ ಮಾಡಿದ್ದೀನಿ ಇದಕ್ಕೆ. ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಅವರು ತೊಗೊಂಡ್ರು, ಅದಕ್ಕೆ ಅದ್ರ ಜೊತೆಗೆ ಸರಿ ನನಗೂ ನಿಮಗೂ ಇಬ್ರಿಗೂ ಸೇರಿಸಿ ತೊಗೊಳ್ಳಿ ಅಂತ ಹೇಳಿದೆ. ಆ್ಯಂಡ್ ಗುವಾವಾ ಇಸ್ ವೆರಿ ಗುಡ್ ಫಾರ್ ಡಯಾಬಿಟಿಕ್ ಆಯಿತಾ, ಶುಗರ್ ಇರೋರಿಗೆ ಆ್ಯಂಡ್ ವೆಯ್ಟ್ ಲಾಸಲ್ಲಿರೋರಿಗೆ ಎಲ್ಲರಿಗೂ ಗುವಾವಾ ಇಸ್ ರಿಯಲಿ ಗುಡ್. ದ ಮೋಸ್ಟ್ ಅಂಡರ್ ರೇಟೆಡ್ ಹಣ್ಣು ಅಂದರೆ ಸೀಬೆಕಾಯಿನೇ ಆಯಿತಾ. ಸೊ ಇಲ್ಲಿಡೋಕ್ಕೆ ಜಾಗ ಇಲ್ಲ ಇವಾಗ, ಎಲ್ಲಿಡೋದು ಲಾಸ್ಟ್ ಒಂದು ಹಣ್ಣು ಇಡೋಕ್ಕೆ ಜಾಗ ಇಲ್ವಲ್ಲ, ಇಟ್ಟೆ. ಸೊ ದಿಸ್ ಈಸ್ ಬಿದ್ದೋಗ್ಬಿಟ್ರೆ ಮಾತ್ರ ನನ್ನ ಹಣ್ಣು ಹಾಳಾಗ್ತವೆ. ಎತ್ತಿ ತೋರಿಸ್ಬೇಕಂತ ಆಸೆ, ತೋರ್ಸೋಣ. ಅಯ್ಯೋ ಎತ್ತೋಕ್ಕಾಗ್ತಿಲ್ಲ. ಓಕೆ, ಲೆಫ್ಟ್ ದಿಸ್. ದಿಸ್ ಈಸ್ ಮೈ ಫ್ರೂಟ್ ಬೌಲ್ ಫಾರ್ ನೆಕ್ಸ್ಟ್ 10 days ಆಯಿತಾ. ಆರಾಮಾಗಿದ್ದು ನನಗೆ 10 days ಬಂದುಬಿಡುತ್ತೆ. ಬಿಕಾಸ್ ಏನಂತ ಹೇಳಿದ್ರೆ ಗುವಾವಾ ಇದೆ, ಆ್ಯಪಲ್ ಇದೆ, ಕಿತ್ಲೆಹಣ್ಣು ಇದೆ, ಪ್ಲಮ್ ಇದೆ, ಇನ್ನೊಂದು ಯಾವುದೋ ಎಕ್ಸಾಟಿಕ್ ಅದು ಹೆಸರು ಮರ್ತಿತ್ತು, ಮ್ಯಾಂಗೋ ಇಷ್ಟ ಏನೋ ಇತ್ತಲ್ಲ, ನನಗೆ ನಿಜವಾಗ್ಲೂ ಹೆಸರು ಗೊತ್ತಿಲ್ಲ, ಅದು ಇದೆ. ಆರೆಂಜಸ್ ಇದೆ, ಆಮೇಲೆ ಡ್ರ್ಯಾಗನ್ ಫ್ರೂಟ್ ಇದೆ, ಪೊಮೊಗ್ರೆನೇಟ್ ಇದೆ, ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಆಯಿತಾ, ಕಲ್ಲಂಗರಿ ಹಣ್ಣು. ಸೊ ಇಷ್ಟು ಹಣ್ಣಿದೆ. ಇದಕ್ಕೋಸ್ಕರ ನಾನು ಮ್ಯಾಂಗೋ ಈ ಸತಿ ಕ್ಯಾನ್ಸಲ್ ಮಾಡಿದೆ. ಬಿಕಾಸ್ ಮ್ಯಾಂಗೋ ತಂದರೆ ಇದರಲ್ಲಿ ಎಷ್ಟೊಂದು ಹಣ್ಣುಗಳು ಕಟ್ಟಾಗ್ಬಿಟ್ಟು ಬರೀ ಮ್ಯಾಂಗೋನೇ ಜೋಣಿಸಿರ್ತಾ ಇದ್ವಿ. ಆ್ಯಂಡ್ ಎನಿವೇ ಸಫಿಷಿಯೆಂಟಾಗಿ ತಿಂದಿದ್ದೀವಿ. ಎಷ್ಟು ತಿಂದಿದ್ದೀವಿ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಮ್ಯಾಂಗೋ ತಿಂದಿದ್ದೀವಿ. ಆ್ಯಂಡ್ ಇವತ್ತಿಗೆ ಮ್ಯಾಂಗೋ ಖಾಲಿಯಾಗಿದೆ ಅಷ್ಟು ಆಯಿತಾ. ಇಲ್ಲಿ ಜಿಯೋ ಮಾರ್ಟ್ ಬೇರೆ ಹತ್ರ ಇದೆ. ಆ್ಯಂಡ್ ಜಿಯೋ ಮಾರ್ಟಲ್ಲಿ ಏನಂದರೆ ಒಬ್ಬರು ಮ್ಯಾನೇಜರ್ ಪರಿಚಯ ಇದ್ದಾರೆ. ಸೊ ಅವರು ಚೆನ್ನಾಗಿರೋ ಫ್ರೂಟ್ ಬಂತು ಅಂದರೆ ಅವ್ರ ಪಾಪ ನಂಗೆ ಕಾಲ್ ಮಾಡಿ ಹೇಳ್ತಾರೆ, ಫ್ರೆಶ್ ಸ್ಟಾಕ್ ಬಂದೆ ಮೇಡಮ್, ಆರ್ಡ್ರ್ ಮಾಡ್ಕೊಳ್ಳಿ ಅಂತಾರೆ. ನಾನು ಟಕ್ ಅಂತ ಆರ್ಡ್ರ್ ಮಾಡಿಬಿಡ್ತೀನಿ. ಆರ್ಡ್ರ್ ಮಾಡಿದಾಗ ಒಳ್ಳೆ ಸ್ಟಾಕ್, ಒಟ್ಟಿಗೆ 8 kg 10 kg ಆರ್ಡ್ರ್ ಮಾಡಿಬಿಡೋದು. ಆ್ಯಂಡ್ ನಮ್ಮ ಮನೆಗೆ, ನಮ್ಮ ಅತ್ತೆ ಮನೆಗೆ ಎಲ್ಲರಿಗೂ ಸೇರಿಸಿ ಆರ್ಡ್ರ್ ಮಾಡಿಬಿಡೋದು ಆಯಿತಾ. ಅಷ್ಟು ತಿಂದಿದ್ದೀವಿ, ಎಲ್ಲರೂ ಚೆನ್ನಾಗಿ ತಿಂದಿದ್ದೀವಿ ಆಯಿತಾ. ಈ ಸತಿ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೂ ಅಷ್ಟೇ ಆನ್ ದ ವೇ ಮ್ಯಾಂಗೋ ತೊಗೊಂಡೋದ್ವಿ. ಅಲ್ಲಿ ಆಂಧ್ರ ಕಡೆ ಮ್ಯಾಂಗೋ ತುಂಬ ಸ್ವೀಟ್ ಇತ್ತು. ತೋಟದಲ್ಲಿ ಕಿತ್ತಿ ತಂದಿದ್ರು ಆಯಿತಾ. ಒಂಚೂರು ಕೆಮಿಕಲ್ ಇರಲಿಲ್ಲ, ಲಿಟ್ರಲಿ ಚಾಕು ಇರಲಿಲ್ಲ, ಏನೂ ಇರಲಿಲ್ಲ, ಬರೀ ಕೈಯಲ್ಲಿ ಬಿಡಿಸ್ಕೊಂಡೆ ಮ್ಯಾಂಗೋನ. ನಾನು ನಮ್ಮ ಮತ್ತೆ ನನ್ನ ಮಗಳು ತಿಂದಿದ್ದೀವಿ ಅಂದರೆ ನಮ್ಮ ಮಾವ ಹೇಳ್ತಾಯಿದ್ರು, ಇದನ್ನೆಲ್ಲ ನೀವು ವೀಡಿಯೋ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಿಲ್ಲ, ಯಾವ ಥರ ತಿಂತಾಯಿದ್ದೀರೋ ಗೊತ್ತಾ ಅಂತ ಅವರೇ ಬೈಯೋರು, ನಮ್ಗೆ ಅಷ್ಟು ತಿಂದಿದ್ದೀರಾ ಅಂತ. ಸೊ
ಅಷ್ಟು ಚೆನ್ನಾಗಿ ಮ್ಯಾಂಗೋಸ್ನ ಎಂಜಾಯ್ ಮಾಡಿದ್ದೀವಿ ಸೀಸನಲ್ಲಿ. ಇನ್ ಕೇಸ್ ನೀವು ವೆಯ್ಟ್ ಗೇನ್ಗೆ ಎದ್ರುಕೊಂಡು ಮ್ಯಾಂಗೋಸ್ನ ಎಂಜಾಯ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಎಂಜಾಯ್ ಮಾಡಿ. ತಿಂದು ಬೇಸತ್ತಿ ಇವಾಗ ಅದನ್ನು ಬಿಟ್ಟು ಬೇರೆ ತಿನ್ನೋಣ ಅಂತ ತೊಗೊಂಬಂದಿರೋದು. ಸೊ ಇದಾಗಿದೆ ನನ್ನ ಕಂಪ್ಲೀಟ್ ಫ್ರೂಟ್ಸ್ ಕಲೆಕ್ಷನ್. ಆ್ಯಂಡ್ ಹೊಸ ಫ್ರೂಟ್ ಹೇಗಿದೆ ಅಂತ ಓಪನ್ ಮಾಡಿ ಟ್ರೈ ಮಾಡೋಣ. ಎಲ್ಲೋಯ್ತು ನನ್ನ ಹೊಸ ಫ್ರೂಟ್? ಇಲ್ಲಿದೆ, ಬೈಲಿ ಪ್ಲೀಸ್ ಸಚಿವ. ಅಯ್ಯೋ, ಇವ್ರನ್ನ ಸೇಫಾಗಿ ಇಟ್ಬಿಡೋಣ. ಇದನ್ನು ಓಪನ್ ಮಾಡ್ತೀನಿ. ಆ್ಯಂಡ್ ಈ ಪ್ಲಮ್ ಕೂಡ ನಾನು ಒಂದ್ಸತಿನೂ ತಿಂದಿಲ್ಲ, ಅದನ್ನು ಟ್ರೈ ಮಾಡ್ತೀನಿ. ಆಮೇಲೆ ದುಡ್ಡು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈ ಹಣ್ಣನ್ನು ಟ್ರೈ ಮಾಡ್ತಾಯಿದ್ದೀನಿ. ಇದು ನೋಡಿ ಹಿಂಗಿದೆ, ಟಡಾನ್. ಸತಿ ಹಿಂಗೇ ನಾವು ಪರ್ಸಿಮನ್ ಹಣ್ಣು ಟ್ರೈ ಮಾಡಿದ್ದು. ಸೊ ಇದ್ರದ್ದು ಶೆಲ್ ಗಟ್ಟಿ ಇದೆ, ಓಕೆ, ಬಟ್ ಕಟ್ ಮಾಡ್ಬೋದು ಅನ್ಸುತ್ತೆ ಹಿಂಗೆ. ನೋಡಿ ಇದು ಓಪನೇ ಆಗ್ಬಿಡ್ತಾ ಇದೆ. ನಂಗೆ ನಿಜವಾಗ್ಲೂ ಕಟ್ ಮಾಡೋಕ್ಕೆ ಬರ್ತಾಯಿಲ್ಲ. ಅಯ್ಯಯ್ಯೋ, ಏನು ತಿನ್ಬೇಕು ಇದರಲ್ಲಿ, ಏನು ತಿನ್ನಬಾರ್ದು ಅಂತಲೂ ಗೊತ್ತಿಲ್ಲ ನನಗೆ. ಓಪನ್ ಆಯಿತು, ಸಿ. ಅಯ್ಯೋ ನನಗೆ ನಿಜವಾಗ್ಲೂ ಓಪನ್ ಮಾಡೋಕ್ಕೆ ಬರ್ತಾಯಿಲ್ಲ. ನನಗೆ ಏನಾದರೆ ಒಳಗಡೆ ಹಣ್ಣು ಡ್ಯಾಮೇಜ್ ಆಗುತ್ತೆ ಅಂತ ಯೋಚನೆ. ವಾವ್, ಸಿ ಇರಿ ಹೆಂಗಿದೆ. ನಾನಂತೂ ಒಂದು ಸತಿನೂ ಈ ಹಣ್ಣು ತಿಂದಿಲ್ಲ. ಸೊ ಐ ಆಮ್ ಎಕ್ಸೈಟೆಡ್. ಆ್ಯಂಡ್ ನನಗೆ ಈ ಥರ ಹೊಸ ಟ್ರೈ ಮಾಡೋಕ್ಕೆ ಇಷ್ಟ. ನನ್ನ ಲೈಫಲ್ಲಿ ಯಾವಾಗಲೂ ಒಂದನ್ನೇ ತಿನ್ನೋಕ್ಕೆ, ಒಂದೇ ಡಿರೆಕ್ಷನಲ್ಲಿ ಏನು ಎಕ್ಸ್ಪ್ಲೋರೇ ಮಾಡದೆ ಬದುಕಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ. ಐ ಆಮ್ ನಾಟ್ ಶೋರ್ ಇದು ತಿನ್ಬೋದೋ ಇಲ್ವೋ ಅಂತ. ಬರೀ ನಂಗೆ ಅನ್ಸುತ್ತೆ ವೈಟ್ ಹಣ್ಣು ಮಾತ್ರ ತಿನ್ನೋದು ಅಂತ. ಹೌದು, ಇದೊಳ್ಳೆ ತೆಂಗಿನಕಾಯಿದು ಸಿಪ್ಪೆ ಬರುತ್ತಲ್ಲ ಆ ಥರ ಬಂದಿದೆ. ಸೊ ಲೆಟ್ಸ್ ಜಸ್ಟ್ ಚೆಕ್. ಇದನ್ನ ಸಕ್ಕ ಡೆಲಿಕೇಟ್ ಆಗಿದೆ. ಮೇಲ್ಗಡೆ ಮಾತ್ರ ಶೆಲ್ ಹಾರ್ಡಿದೆ ಆಯಿತಾ, ಬಟ್ ಒಳಗಡೆ ಎಲ್ಲ ಸಾಫ್ಟ್ ಆಗಿದೆ. ನಂಗೆ ಅದು ಒಳಗಡೆ ಹಣ್ಣು ಹಾಳಾಗ್ಬಿಡುತ್ತೆ ಅನ್ನೋ ಭಯಕ್ಕೆ ಕಟ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ವಾವ್, ನೀಟಾಗಿ ಬಂತು. ಸೇಮ್ ನೆನೆ ಬೆಟ್ಟದ ನೆಲ್ಲಿಕಾಯಿ ಬಂತಲ್ಲ ಹಂಗೆ ಬರ್ತಾಯಿದೆ. ಓಕೆ, ನನ್ನ ಕೈ ಎಲ್ಲ ಫುಲ್ ಗಲೀಜಾಯಿತು. ಐ ಥಿಂಕ್ ದಿಸ್ ಇಸ್ ಅ ಡಿಫೆಕ್ಟ್ ಅನಿಸುತ್ತೆ. ಇದನ್ನ ಹೇಗೆ ತಿನ್ನೋದು? ಬಿಡ್ಸೋಕ್ಕಾಗಲ್ವಾ? ಕಿತ್ಲೆಣ್ಣು ಥರ ಬಿಡ್ಸೋಕ್ಕಾಗಲ್ವಾ? ಅಯ್ಯಯ್ಯ, ಅಮ್ಮಮ್ಮ ಬಿಡಿಸ್ದೆ. ಹೌದು, ಅಯ್ಯೋ ಆಯಿತು, ಬಟ್ ಅದೇನೋ ಗೊತ್ತಾಗ್ತಾಯಿಲ್ಲಪ್ಪ ನನಗೆ. ಈಗ ಒಂದು ರೌಂಡ್ ಕೆಳಗೂ ಬಿದ್ದೋಯ್ತು, ನನಗೆ ಹೊಟ್ಟೆ ಉರಿಸ್ತಾ ಇದೆ. ಓಪನ್ ಆಯಿತು, ಸಿ. ಓಕೆ, ಟೇಸ್ಟ್ ಹೆಂಗಿದೆ ಅಂತ ನಾನು ತಿನ್ಬಿಟ್ಟು ನಿಮಗೆ ಎಕ್ಸ್ಪ್ರೆಷನಲ್ಲಿ ತೋರಿಸ್ತೀನಿ. ಇದು ಒಂದು ಪೀಸ್ ಅಂತಾರಲ್ಲ ಆ ಥರ ಒಂದು ತೊಳೆ ಪಕ್ಕ ಹೆಂಗೆಂಗೋ ಕಟ್ ಮಾಡಿ ಹಾಳು ಮಾಡಾಕ್ದೆ. ಓಕೆನಾ? ಸೊ ಲೆಟ್ ಮೀ ಜಸ್ಟ್ ಟ್ರೈ. ಚೆನ್ನಾಗಿದೆ, ವಿಯರ್ಡ್ ಆಗಿದೆ. ಸ್ವೀಟಾಗಿದೆ. ಇದು ಹಿಂಗೆ ಗೊತ್ತಾ, ಲೀಚಿ ಇರುತ್ತಲ್ಲ ಆ ಥರ ಇದೆ. ಆಲ್ಮೋಸ್ಟ್ ಇಕ್ವಿವಲೆಂಟ್ ಟು ಲೀಚಿ ಇದೆ, ಬಟ್ ಅದರ ಒಂಚೂರು ನಾರು. ಲೀಚಿ ಸಾಫ್ಟಾಗಿರುತ್ತಲ್ಲ, ಇದು ಸ್ವಲ್ಪ ನಾರಿದೆ, ಬಟ್ ಚೆನ್ನಾಗಿದೆ. ಇದೊಂದು ಬೀಜ ಬೇರೆ ಬಂತು. ಸೊ ತಂದಿರೋದೇ ಒಂದು ಹಣ್ಣಲ್ವಾ. ನನ್ನ ಹಸ್ಬೆಂಡ್ಗೊಂದು ಪೀಸು, ನನ್ನ ಮಗಳಿಗೊಂದು ಪೀಸು, ಈ ಅರ್ಧಂಬರ್ಧ ಎಲ್ಲ ನನಗೆ. ಚೆನ್ನಾಗಿದೆ, ವಿಚಿತ್ರವಾಗಿದೆ. ವಿಲ್ ಐ ಗೋ ಆ್ಯಂಡ್ ಬೈ ನೆಕ್ಸ್ಟ್ ಟೈಮ್? ಪ್ರಾಬಬ್ಲಿ ಐ ವಿಲ್ ನಾಟ್ ಬಿ ವಿಲ್ಲಿಂಗ್ ಟು ಸ್ಪೆಂಡ್ ಸೋ ಮಚ್ ಆಫ್ ಮನಿ ಫಾರ್ ದಿಸ್ ಚಿಕ್ಕು ಕಿತ್ಲೆಂಗಿಂತ ಚಿಕ್ಕಿರೋ ಹಣ್ಣಿಗೆ. ಗುಡ್ ಫಾರ್ ಒನ್ ಟೈಮ್ ಟ್ರಯಲ್. ಇಲ್ಲ ಯಾವಾಗಲಾದ್ರು ಬೇರೆ ಏನಾದ್ರು ತಿನ್ನಬೇಕು ಅಂತ ಮೂಡ್ ಆಗುತ್ತಲ್ಲ ಆವಾಗ. ಅದೇ ಅಷ್ಟೊಂದು ಕಾಸ್ಟ್ಲಿ ಇದು. ಅದೆಷ್ಟು ಕಾಸ್ಟು? ಒಂದು ಹಣ್ಣಿಗೆ ಇದಕ್ಕೆ 50 ರೂಪಾಯಿ ಕೊಟ್ಟಿದ್ದೀನಿ ಆಯಿತಾ, 400 ರೂಪಾಯಿ kg. ಐ ವಿಲ್ ನಾಟ್ ಬಿ ಗೋಯಿಂಗ್ ಫಾರ್ವರ್ಡ್ ಆ್ಯಂಡ್ ಬೈಯಿಂಗ್ ಇಟ್ ಬಿಕಾಸ್ ತಿಂದ ಮೇಲೆ ಆಫ್ಟರ್ ಫೀಲಿಂಗ್ ಒಂಥರ ಏನೋ ಚೆನ್ನಾಗಿಲ್ಲ. ಒಂದೇನು ಗ್ರೇಟ್ ಥರ ಇಲ್ಲ. ಸೊ ಐ ಆಮ್ ಓಕೆ ತಿನ್ಬೋದು. ಒನ್ ಟೈಮ್ ಟ್ರೈಗೆ ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್ ಆಯಿತಾ. ಒಂದು ಸತಿ ಟ್ರಯಲ್ ಮಾಡೋಕ್ಕೆ, ಒಂದು ನ್ಯೂ ಎಕ್ಸ್ಪೀರಿಯನ್ಸ್ಗೆ ಇಟ್ಸ್ ನಾಟ್ ಇಟ್ ಆಲ್ ಅ ಬ್ಯಾಡ್ ಥಿಂಗ್. ಅವ್ರಿಗೆ ಈ ಥರ ಕ್ಯೂಟಾಗಿರೋ ಬೌಲಲ್ಲಿ ನೀಟಾಗಿ ಕೊಟ್ಬಿಡೋಣ. ಇನ್ನು ಪ್ಲಮ್ ಒಂದು ಕಟ್ ಮಾಡ್ತೀವಲ್ಲ ಅದಕ್ಕೆ. ದಿಸ್ ಇಸ್ ಮೈ ಪ್ಲಮ್. ವಾಶ್ ಮಾಡಿ ಬರ್ತೀನಿ. ಈ ಪ್ಲಮ್ನ ತುಂಬ ಸತಿ ನೋಡಿದ್ದೀನಿ ಆಯಿತಾ, ತೊಗೋಬೇಕು ಅಂದ್ಕೊಂಡು ಬಿಟ್ಟಾಕು ಯಾಕೆ ಅಂತ ಅಂದ್ಬಿಟ್ಟು ನಾನು ಈ ಪ್ಲಮ್ನ ತೊಗೋತಾ ಇರಲಿಲ್ಲ. ಬಟ್ ನಮ್ಮ ಅತ್ತೆ ಅವತ್ತು ಹೇಳಿದ್ರು, ಇಲ್ಲ ಪ್ಲಮ್ ತುಂಬ ಚೆನ್ನಾಗಿರುತ್ತೆ ತಿನ್ನು ನೋಡು ಅಂತ ಅಂದರು. ಸರಿ ಆಯಿತು, ಟ್ರೈ ಮಾಡೋಣ. ಅವರೇ ತಿಂದಿದ್ದಾರೆ, ಅವರೇ ಹೇಳ್ತಾ ಇದ್ದಾರೆ ಅಂದಮೇಲೆ ನಾನು ಯಾಕೆ ತೊಗೊಂಡು ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡು ಸರಿ ಅಂತ ಇಲ್ಲಿ ನೋಡಿ ಹಿಂಗೆ 4 ಪೀಸ್ ಮಾಡಿದ್ದೀನಿ. ಒಳಗಡೆ ಮೋಸ್ಟ್ಲಿ ಸೀಡ್ ಇರಬೇಕು, ಅದಕ್ಕೆ ನಂಗೆ ಅದು ಅಡ್ಡ ಬರ್ತಾಯಿತ್ತು ಕಟ್ ಮಾಡ್ಬೇಕಾರೆ. ಎಸ್, ಐ ಗೆಸ್ಟ್ ಇಟ್. ಚಿಕ್ಕ ಸೀಡ್ ಇದೆ. ಆ್ಯಂಡ್ ಇದು ನೋಡಿದ್ದು ಹೆಂಗಿದೆ, ಡಿಟೇಲ್ ನೋಡಿ, ತುಂಬ ಚೆನ್ನಾಗಿದೆ ಡಿಟೇಲ್ಡಾಗಿ. ಕ್ಯಾನ್ ಯು ಸಿ?
ಓಕೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಟೇಸ್ಟ್ ನಂಗೆ ಗೊತ್ತಿಲ್ಲ. ಓಕೆ, ಐ ಆಮ್ ನಾಟ್ ಅ ಪ್ಲಮ್ ಪರ್ಸನ್. ಐ ಜಸ್ಟ್ ನೌ ರಿಯಲೈಸ್ಡ್ ಐ ಆಮ್ ನಾಟ್ ಅ ಪ್ಲಮ್ ಪರ್ಸನ್. ನನ್ನ ಮಗಳಿಗೆ ಇಷ್ಟ ಆಗಲ್ಲ. ಸ್ವೀಟ್ ಇದೆ, ಆ್ಯಪಲ್ ಸಾಫ್ಟಾಗಿದ್ದರೆ ಹೇಗಿರುತ್ತೆ ಹಂಗಿದೆ ಅಷ್ಟೆ. ಆ್ಯಪಲ್ಲು ಈ ಗಟ್ಟಿ ಟೆಕ್ಸ್ಚರ್ ಇರೋ ಬದಲು ಸಾಫ್ಟ್ ಟೆಕ್ಸ್ಚರ್ ಹೇಗಿದೆ ಹಾಗೆ. ಸೊ ಐ ಆಮ್ ನಾಟ್ ಎಟ್ ಆಲ್ ಅ ಪ್ಲಮ್ ಪರ್ಸನ್. ಇಟ್ ಈಸ್ ಗುಡ್ ಫಾರ್ ಒನ್ ಟೈಮ್ ಟ್ರಯಲ್, ನಾಟ್ ಟು ಬೈ ಅಗೇನ್. ಇವಾಗ ನಾವು ದುಡ್ಡು ಕ್ಯಾಲ್ಕುಲೇಟ್ ಮಾಡೋಣ, ಎಷ್ಟು ಆ್ಯಕ್ಚುಲಾಗಿ ಸ್ಪೆಂಡ್ ಮಾಡಿದೆ ಫಾರ್ ನೆಕ್ಸ್ಟ್ 10 days ನನ್ನ ಫ್ರೂಟ್ ಕಲೆಕ್ಷನ್ಗೆ ಅಂತ. ಸೊ ಆ್ಯಕ್ಚುಲಿ ಯೋಚನೆ ಮಾಡ್ತಾಯಿದ್ದೆ, ಇದನ್ನ ಎಲ್ಲೋ ತಿಂದಿದ್ದೀನಿ, ಬಟ್ ನನಗದು ಆ ಫ್ಲೇವರು ಯಾವುದಕ್ಕೆ ರಿಲೇಟ್ ಮಾಡೋಕ್ಕಾಗ್ತಾಯಿದೆ ಆಗ್ತಾಯಿಲ್ಲ ಅನ್ನೋದು ನಂಗೆ ಗೊತ್ತಾಗ್ತಾ ಇರಲಿಲ್ಲ ಆಯಿತಾ. ತಲೆಯಲ್ಲಿ ತುಂಬ ಓಡ್ತಾಯಿತ್ತು ಅವಾಗಿಂದ, ಟೇಸ್ಟ್ ನೋಡ್ದಾಗಿಂದ. ಇವಾಗ ಫ್ಲ್ಯಾಶ್ ಆಯಿತು. ಇದು ಹೆಂಗಿದೆ ಗೊತ್ತಾ, ಹೈಬ್ರಿಡ್ ಟೊಮೆಟೊ ಇಲ್ವಾ, ಹೈಬ್ರಿಡ್ ಟೊಮೆಟೊನ ಸ್ವಲ್ಪ ಶುಗರ್ ಹಾಕಿ ಸ್ವೀಟ್ ಮಾಡಿದ್ರೆ ಹೇಗಿರುತ್ತೆ, ಅದು ಸೀಡ್ಸ್ ಎಲ್ಲ ತೆಗ್ದ್ಬಿಟ್ಟು ಮೇಲ್ಗಡೆ ಫ್ಲೆಶ್ ಮಾತ್ರ ತಿಂದರೆ ಹೇಗಿರುತ್ತೆ ಅದೇ ಸೇಮ್ ಎಕ್ಸಾಕ್ಟ್ ಟೇಸ್ಟ್. ಇವನ್ ಟೆಕ್ಸ್ಚರ್ ಕೂಡ, ಟೆಕ್ಸ್ಚರ್ ಆ್ಯಂಡ್ ಟೇಸ್ಟ್ ಸೇಮ್, ಕಾಪಿ ಪೇಸ್ಟ್. ಈಗ ಲೆಕ್ಕ ಹಾಕೋ ಟೈಮು ಆಯಿತಾ. ಲೆಟ್ಸ್ ಡೂ ಕ್ಯಾಲ್ಕುಲೇಷನ್ಸ್. ವಿ ಹ್ಯಾವ್ ಅ ಕ್ಯಾಲ್ಕುಲೇಟರ್ ಹಿಯರ್. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕವರ್ನೇ ಅದನ್ನೂ ಎಸೆಲಿಲ್ಲ, ಹಾಗೆ ಇಟ್ಕೊಂಡಿರೋದು. ಫಸ್ಟು ನಮ್ಮ ಕಲ್ಲಂಗರಿ ಹಣ್ಣು ಮೇಲೆ ಕ್ಯಾಲ್ಕುಲೇಷನ್ ಮಾಡೋಣ. ಐ ಹ್ಯಾವ್ ಸ್ಪೆಂಟ್ 177.61 ಆಯಿತಾ, ಪ್ಲಸ್ ಪ್ಲಮ್ಗೆ 64.64, ಕಿತ್ಲೆ ಹಣ್ಣಿಗೆ 239.99, ಸೊ ಆ್ಯಪಲ್ ಗ್ರೀನ್ 203.19. ಓಕೆ, ಸೊ ಟೋಟಲ್ ಆಗಿ ನನ್ನ ಫ್ರೂಟ್ ಎಕ್ಸ್ಪೆಂಡಿಚರ್ ಫಾರ್ ನೆಕ್ಸ್ಟ್ 10 days ಇಸ್ 1421.90 ಪೈಸಾ. ದಟ್ ಈಸ್ 1422 rupees. 1,500 ಅಂದ್ಕೊಳ್ಳಿ ಆಯಿತಾ. ನೆಕ್ಸ್ಟ್ 10 daysಗೆ 1,500 ರೂಪಾಯಿ ಬೇಕಾಗಿದೆ ನನ್ನ ಫ್ರೂಟ್ಸ್ ಮ್ಯಾನೇಜ್ಮೆಂಟ್ಗೆ. ಇಟ್ಸ್ ನಾಟ್ ಓನ್ಲಿ ಫಾರ್ ಮೀ, ನನ್ನ ಹಸ್ಬೆಂಡ್ ಆ್ಯಂಡ್ ಮಗಳಿಗೂ ಕೂಡ ಇದರಲ್ಲಿ ಶೇರ್ ಇರುತ್ತೆ. ಅದಾಗಿದೆ ನನ್ನ ಬಜೆಟ್ ಫಾರ್ ನೆಕ್ಸ್ಟ್ 10 days ಆಫ್ ಮೈ ಫ್ರೂಟ್ಸ್. ಸೊ ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ, ಹೇಳ್ತೀನಿ. ನೆಕ್ಸ್ಟ್ ಖಾಲಿ ಆದಾಗ ಮತ್ತೆ ಹೇಳ್ತೀನಲ್ಲ, ಖಾಲಿ ಆಗಿದೆ ಇವಾಗ ಹಣ್ಣು ಅಂತ, ಆವಾಗ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ, ಐಡಿಯಾ ಬರುತ್ತೆ. ಸೊ ಐ ಹೋಪ್ ನಿಮಗೆ ಇದೊಂದು ಪ್ಲ್ಯಾನಿಂಗ್, ಫ್ರೂಟ್ಸ್ ಪ್ಲ್ಯಾನಿಂಗ್ ಯಾವ ಥರ ಮಾಡ್ಕೋಬೋದು. ಯಾವಾಗಲೂ ಎಕ್ಸಾಟಿಕ್ ಫ್ರೂಟ್ಸೇ ತಿನ್ನಬೇಕಾ, ನಮ್ಮ ನಾರ್ಮಲ್ ಫ್ರೂಟ್ಸ್ ತಿನ್ನೋಕ್ಕಾಗಲ್ವಾ, ಆ್ಯಂಡ್ ಇದೇ ಥರ ಫ್ರೂಟ್ಗಳು ತಿನ್ನಬೇಕಾ, ಆ ಥರ ಏನಿಲ್ಲ. ನಿಮ್ಮ ಚಾಯ್ಸ್ ಆಫ್ ಫ್ರೂಟ್ಸ್, ನಿಮಗೆ ಯಾವ ಥರ ಇಷ್ಟ, ಹೌ ಡು ಯು ಎಂಜಾಯ್ ಫುಡ್ ಆ್ಯಂಡ್ ಫ್ರೂಟ್ಸ್ ಅಲ್ವಾ. ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಯಾವ ಥರ ತೊಗೋಬೇಕು, ಯಾವ ಥರ ತಿನ್ನಬೇಕು ಅಂತ. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್. ಇವಾಗ ಆ ಪ್ಲಮ್ಮು ಮತ್ತು ಆ ಮ್ಯಾಂಗೋಸ್ಟಿನ್ ಎಲ್ಲ ನಾನು ತಿಂದಿದ್ದು, ಇಟ್ ಇಸ್ ನಾಟ್ ಲೈಕ್ ನಾನು ತಿನ್ನಲೇಬೇಕು ಅಂತ ಏನಿಲ್ಲ ಅಲ್ವಾ, ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್. ಓಕೆ, ಇದು ಹಿಂಗೆ ನೆಕ್ಸ್ಟ್ ಟೈಮ್ ಆ ಹಣ್ಣು ನೋಡಿದಾಗ ಅದು ಹೆಂಗಿದೆ ನಂಗೆ ಗೊತ್ತು, ಅದೇನು ಬೇಡ ಬಾ, ಇಲ್ಲ ಅದು ಬೇಕು ತಗೋ, ಆ ಥರ ಒಂದು ಯೋಚನೆ ಬರುತ್ತೆ. ಕರೆಕ್ಟಾ? ಸೊ ಅದಕ್ಕೋಸ್ಕರ ಇನ್ನು ಬಾಕಿವೆಲ್ಲ ಗೊತ್ತಿರೋದೆ. ಡ್ರ್ಯಾಗನ್ ಫ್ರೂಟ್ ಗೊತ್ತು, ಗುವಾವ ಗೊತ್ತು, ಕಿತ್ತಳೆ ಹಣ್ಣು ಗೊತ್ತು, ಆ್ಯಪಲ್ಗಳು ಗೊತ್ತು. ಫಾರ್ ಎಕ್ಸಾಂಪಲ್ ಆ ಗ್ರೀನ್ ಆ್ಯಪಲ್ ನಾನು ಏನು ತೊಗೊತೀನಿ, ಅದು ನಾನು ದುಬೈಯಲ್ಲಿ ತಿಂದಿದ್ದು. ಅದು ನಾನು ತಿಂದಾಗಿಂದ ಯಾವಾಗಲೂ ಅಂತಿದ್ದೇನೆ ಅದನ್ನು ಯಾವಾಗಲೂ ತಿನ್ನಬೇಕು ನನಗೆ ಇಷ್ಟ ಅಂತ. ಬಟ್ ನಾವು ಐ ಹ್ಯಾವ್ ಎನ್ ಆಪ್ಷನ್ ಟು ಈಟ್ ಇಟ್ ಎವ್ರಿ ಡೇ. ಸೊ ಅದನ್ನು ನಾನು ತೊಗೋತೀನಿ. ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಇದ್ದರೂ ನಾನು ಕೊಟ್ಬಿಟ್ಟು ತೊಗೊಳಕ್ಕೆ ರೆಡಿ, ಬಿಕಾಸ್ ಐ ಲವ್ ಇಟ್ ನಾವು ಅಲ್ವಾ, ಆ ಥರ. ಬಟ್ ಅದೇ ಇವಾಗ ಮ್ಯಾಂಗೋಸ್ಟಿನ್ ಅವ್ರು ಪ್ಲಮ್ ಕೊಟ್ಟರೆ ತೊಗೋತೀಯ, ಇಲ್ಲ, ಐ ವಿಲ್ ನಾಟ್ ಬಿ ಗೋಯಿಂಗ್ ಆ್ಯಂಡ್ ಬೈಯಿಂಗ್ ಇಟ್ ಅಗೇನ್. ಸೊ ಆ ಥರ. So plan your meals according to your taste buds and your budget or the way you think. For example, ಕೆಲವ್ರಿಗೆ ಈ ಹಣ್ಣು ಬಿಟ್ಟು ಬೇರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಇಲ್ಲ, ಯು ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ದ ಸೇಮ್. ಬಟ್ ವೆರೈಟೀಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಫುಡ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡಿದಷ್ಟು ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಇರುತ್ತೆ. ಇನ್ನೊಂದು, ಯು ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಎಕ್ಸ್ಪೋಜರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ಫುಡ್. ಆಯಿತಾ? ಓಕೆ ದೆನ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್, ಲವ್ ಯು.